ತೇಜಸ್ವಿ ಸೂರ್ಯ ಅವರು ಅವ್ರಿಗೇನು ಇಷ್ಟ ಬಂದಂಗೆ ಹೇಳೋದಕ್ಕೆ ಉತ್ತರ ಹೇಳೋಕ್ಕೆ ನಾನು ಇಲ್ಲಿ ಕೂತಿಲ್ಲ. ಬಸ್ ಓಡಿಲ್ಲ ಅನ್ನೋ ದುಡ್ಡು ಕೊಡಬೇಕು ಅಂತ ಅವ್ರು ಒಪ್ಕೊಂಡಂಗಿದ್ರೆ ನಾವು ಡಿಬೇಟ್ ಮಾಡೋಣ. ಸಾರ್ವಜನಿಕರ ದುಡ್ಡು ಇದು, ಪಬ್ಲಿಕ್ ದುಡ್ಡಾಗೆಲ್ಲ ಇಷ್ಟ ಬರೋದು ಕೊಡೋದು. PM E-ಡ್ರೈವ್ ಅಡಿಯಲ್ಲಿ ಈಗಾಗಲೇ ಕೂಡ ಕೇಂದ್ರ ಸರ್ಕಾರ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಕೂಡ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಕ್ಯಾಬಿನೆಟಲ್ಲಿ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತೇಳಿ ಇಂದಿನ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಕೂಡ ಅಪ್ರೂವಲ್ ಆಗಿರಲಿಲ್ಲ. ಈಗ ಏನಾಗಿದೆ ಸರ್, ಅದು ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ಅವರು BMTC ಬಸ್ಸಿನಲ್ಲೇ ಪ್ರಯಾಣ ಮಾಡಿ ಬಸ್ಸುಗಳ ಶಾರ್ಟೇಜ್ ಇದೆ ಪ್ರಯಾಣಿಕರಿಗೆ ಅಂತೇಳಿ ಒಂದು. ತೇಜಸ್ವಿ ಸೂರ್ಯ ಅವರು ಅವ್ರಿಗೇನು ಇಷ್ಟ ಬಂದಂಗೆ ಹೇಳೋದಕ್ಕೆ ಉತ್ತರ ಹೇಳೋಕ್ಕೆ ನಾನು ಇಲ್ಲಿ ಕೂತಿಲ್ಲ. ಸರ್ಕಾರದ್ದು ನಮ್ಮದೇ ಆದ ಪಾಲಿಸೀಸ್ ಇರ್ತದೆ. ಒಂದು ಬಸ್ಸಿಗೆ 1,60,00,000 ಆಗ್ತದೆ. ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಮಾಡ್ತಾ ಇರೋದು. ಒಂದು ವರ್ಷಕ್ಕೆ 2,850 ಕೋಟಿ ಕಟ್ಟಬೇಕು ನಾವು. ಅದಕ್ಕೆ ನಾವು ಕಟ್ಟೋದು, ಕೇಂದ್ರ ಸರ್ಕಾರ ಅಲ್ಲ ಕೊಡೋದು. ನಾವು ಒಂದು ವರ್ಷಕ್ಕೆ 2,800ರಿಂದ 3,000 ಕೋಟಿ ರೂಪಾಯಿಗಳನ್ನ ಆ ಬಸ್ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಕೊಡೋದು. ಕೇಂದ್ರ ಸರ್ಕಾರ 30 ಲಕ್ಷನ 35 ಲಕ್ಷನ ಸಬ್ಸಿಡಿ ಕೊಡ್ತಾ ಇದೆ. 7 ವರ್ಷಕ್ಕೆ ಹೆಚ್ಚು ಕಡಿಮೆ 21,000 ಕೋಟಿ ನಾವು ಕಟ್ಟಬೇಕು ದುಡ್ಡು. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಇವರು ಯಾರು ತೇಜಸ್ವಿ ಅವರಲ್ಲೆಲ್ಲೋ ಕುತ್ಕೊಬಿಟ್ಟು ಕೇಂದ್ರ ಸರ್ಕಾರ ಕೊಡ್ತಾ ಐತೆ ಅಂತ ಕೇಂದ್ರ ಸರ್ಕಾರ ಸುಮ್ಮನೆ ಕೊಡ್ತಾ ಇಲ್ಲ. ಅದನ್ನು ನಾವು ದುಡ್ಡು ಕೊಟ್ಟು ನಾವು ಕೊಡಬೇಕು. 7 ವರ್ಷಕ್ಕೆ 21,000 ಕೋಟಿ ಕೊಡಬೇಕು. ಯೋಚನೆ ಮಾಡಿ, ಸಾಧಕ ಬಾಧಕ ನೋಡಬೇಕು, ಅದನ್ನು ಲಾಭ ನಷ್ಟ ನೋಡಬೇಕು. ಕೊಡ್ತದೆ ಅಂತ ತಗೋಬಿಟ್ಟು ಮತ್ತೆ ಓಡಿಲ್ಲ ಅಂದರೆ ಏನು ಮಾಡ್ತೀರಿ? ಅದನ್ನು ಓಡಲಿ ಬಿಡಲಿ ಇಷ್ಟು ದುಡ್ಡು ಕೊಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು. ಅದೆಲ್ಲಾದರೂ ಸಾಧ್ಯನಾ? ಬಸ್ ರಿಪೇರಿಯಾಗಿ ಬಸ್ ನಿಂತೋದ್ರೆ ದುಡ್ಡು ಹೆಂಗೆ ಕೊಡೋಕ್ಕಾಗ್ತದೆ? ಈಗ ನಾವು ಹೋಟ್ಲಿಗೆ ಹೋಗ್ತೀವಿ, ಹಿಂಗೆ ಹೋಟ್ಲಿಗೆ ಬಂದಾಯಿತು ದುಡ್ಡು ಕೊಟ್ಟು ಹೋಗು ಅಂತ ಹೇಳ್ತೀರಿ. ವಿತೌಟ್ ನೀವು ಊಟ ಮಾಡ್ದಿರಾ ದುಡ್ಡು ಕೊಟ್ಟು ಹೋಗಿ ಅಂದಂಗಾಯಿತು. ಅವರು ಮಾಡಿರೋವಂಥ ಪಾಲಿಸಿಲಿ ಈಗ ಓಡಲಿ ಬಿಡಲಿ ನಾವು ದುಡ್ಡು ಕೊಡಬೇಕು ಅಂತ ಮಾಡಿದ್ದಾರೆ ಅವರು. ಇದೆಲ್ಲನೂ ಸಾಧಕ ಬಾಧಕ ಇದ್ದಾವೆ. ಇದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ನಾನು ಮಾಡಿ ಅದಾದ ನಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತನಾಡಿ ಅದ್ರ ಜೊತೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಅವ್ರದ್ದೂ ಸಲಹೆ ತಗೊಂಡು ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ತೀವಿ. 21,000 ಕೋಟಿ ಕೊಡಬೇಕಾಗ್ತದೆ 7 ವರ್ಷದಲ್ಲಿ. ವರ್ಷಕ್ಕೆ 3,000 ಕೋಟಿ, 4,000 ಬಸ್ ಬೆಲೆನೇ 6,000 ಕೋಟಿ. ಗೊತ್ತಾಯ್ತಾ ನಿಮಗೆ? ಇದರಲ್ಲಿ ನಾವು ದುಡ್ಡು ಅಷ್ಟು ಕಟ್ಟಬೇಕಾಗ್ತದೆ. ಇದು ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಮತ್ತು ನಮಗೆ ಎಕ್ಸ್ಪೆಕ್ಟೆಡ್ ಮನಿ ಅದನ್ನು 2,000 ಕೋಟಿ ವರ್ಷಕ್ಕೆ. ಏನು MD ಅವರು ಇಲ್ಲೇ ಕೂತಿದ್ದಾರೆ. ವರ್ಷಕ್ಕೆ ಎಕ್ಸ್ಪೆಕ್ಟೆಡ್ ಮನಿ 2,000 crores ಲಾಭ. ಬಟ್ ನಾವು ಅವ್ರಿಗೆ ಕೊಡಬೇಕಾಗಿರೋದು ಇವ್ರು ಹಾಕಿರೋ ಕಂಡೀಷನ್ಸಲ್ಲಿ 2,800 crores. ಕಿಲೋಮೀಟರ್ ಆಧಾರದ ಮೇಲೆ ಅಲ್ವಾ ಸರ್? ಕಿಲೋಮೀಟರ್ ಆಧಾರದ ಮೇಲೆ. ಓಡಲಿ ಬಿಡಲಿ ಎಷ್ಟು ಕೊಡ್ಬೇಕು ರೀ? ಕಿಲೋಮೀಟರ್ ಆಧಾರ ಅಂದರೆ ಇಷ್ಟು ಓಡಲಿ ಬಿಡಲಿ ಇಷ್ಟು ದುಡ್ಡು ಕೊಡಬೇಕು ಅನ್ನೋದು ಅವ್ರ ರೂಲ್ಸು. ಸಪೋಸ್ ಅವರು ಬಸ್ ನಿಂತೋದ್ರೆ ಏನು ಮಾಡಬೇಕು ಅಂತ ಕ್ಲಾರಿಫಿಕೇಷನ್ ಇಲ್ಲ ಅಲ್ಲಿ. ಬಸ್ ನಿಂತೋದ್ರೆ ದುಡ್ಡು ಕೊಡಿ ಅಂತ ನೀವು ನ್ಯಾಯ ಹೇಳೋದಿದ್ರೆ ನಾವು ಅದ್ರ ಬಗ್ಗೆ ಡಿಬೇಟ್ ಮಾಡೋಣ. ವಿಲ್ ಸಿಟ್ ಆ್ಯಂಡ್ ವಿಲ್ ಡಿಬೇಟ್. ಅದನ್ನು ತೇಜಸ್ವಿ ಸೂರ್ಯ ಅವ್ರು ಒಪ್ಕೊಳ್ಳಂಗಿದ್ರೆ, ಬಸ್ ಓಡಿಲ್ಲ ಅನ್ನೋ ದುಡ್ಡು ಕೊಡಬೇಕು ಅಂತ ಅವ್ರು ಒಪ್ಕೊಳ್ಳಂಗಿದ್ರೆ ನಾವು ಡಿಬೇಟ್ ಮಾಡೋಣ. ಸಾರ್ವಜನಿಕರ ದುಡ್ಡು ಇದು, ಪಬ್ಲಿಕ್ ದುಡ್ಡಾಗೆಲ್ಲ ಇಷ್ಟ ಬರೋದು ಕೊಡೋದು. ಸರ್, ಈಗಾಗಲೇ ಟಿಕೆಟ್ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿರುವಂಥದ್ದು ಸರ್ ಸದ್ಯ? ಈಗ ಅಂದರೆ ಮುಂದಿನ ಕ್ಯಾಬಿನೆಟಲ್ಲಿ ಇವಾಗ ಚರ್ಚೆ ನಡೆಯುತ್ತೆ ಅನ್ನೋಂಥ ಮಾತುಗಳು ಕೂಡ ನೋಡಿ. ಈಗಾಗಲೇ ಡೀಸೆಲ್ ಸುಮಾರು ಒಂದು 6 ತಿಂಗಳಿಂದ 8 ಸರ್ತಿ ಜಾಸ್ತಿ ಆಯಿತು MD ಅವರೇ.